ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ. ಬಂಧುಗಳೇ, ಈ ದಿನ ತಾರೀಕು 7/11/2025 ಶುಕ್ರವಾರ, ದಕ್ಷಿಣಾಯನ ಶರದ್ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ಈ ದಿನ ರೋಹಿಣಿ ನಕ್ಷತ್ರ ಇರ್ತಕ್ಕಂಥದ್ದು. ಈ ದಿನ ಶುಭಕಾಲ ಬಂದು 9 ಗಂಟೆಯಿಂದ 10:30ರವರೆಗೂ ಒಳ್ಳೆ ಶುಭ ಕಾಲವಿದೆ. 12ರಿಂದ 1:30ರವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಗಳಿಗೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭೌರೋಗಿಣಾಂ ವಿದ್ಯೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಮೊದಲನೇ ರಾಶಿ ಆಗಿರ್ತಕ್ಕಂಥ ಮೇಷರಾಶಿಯವರಿಗೆ, ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ಬಂದು ನಿಮಗೆ ಕೇಳ್ತಾರೆ ಅವರು, ಏನಾದರೂ ಮಾಡಿ ಸಹಾಯ ಮಾಡಿ ಅಂತ. ದುಡ್ಡಲ್ಲೇ ಆಗಿರ್ಬೋದು, ಗೋಲ್ಡಲ್ಲೇ ಆಗಿರ್ಬೋದು, ಏನರಲ್ಲೇ ಆಗಿರ್ಬೋದು, ಸಹಾಯವನ್ನು ಹಸ್ತವನ್ನು ಕೇಳ್ತೀರಿ. ಅವರಿಗೆ ಖಂಡಿತವಾಗೂ ನೀವು ಮಾಡಿಕೊಡೋ ಅಂಥ ಯೋಗ ಫಲ ಇವತ್ತಿದೆ. ವೃಷಭ ರಾಶಿಯವರಿಗೆ ನಿರೀಕ್ಷೆಗೆ ಮೀರಿಗಿಂತ ಫಲ ಸಿಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಸುಖ ಸಂತೋಷದಿಂದ ಕೂಡಿರ್ತಕ್ಕಂಥ ದಿನ. ಮಧ್ಯಾಹ್ನ 4 ಗಂಟೆ ಮೇಲೆ ಸ್ವಲ್ಪ ಯಾಜ್ಯ ಆಗ್ತಕ್ಕಂಥದ್ದು, ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಗುರು ದತ್ತಾತ್ರೇಯರನ್ನ ಹೋಗೋದನ್ನು ಮಾತ್ರ ಮರಿಬೇಡಿ. ಕಟಕ ರಾಶಿಯವರಿಗೆ ಪ್ರಯೋಜನಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಕೆಲಸ ನಡೀತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಉತ್ತಮದಲ್ಲಿ ಪ್ರಗತಿ ಆಗ್ತಕ್ಕಂಥ ದಿನ. ಒಳ್ಳೆಯ ಸ್ನೇಹಿತರುಗಳು, ಒಳ್ಳೊಳ್ಳೆ ಬಂಧುಗಳು ನಿಮಗೆ ಜೊತೆ ಬರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಗಳಿಸುವಂಥದ್ದು ಯೋಗ ಫಲ, ಅಂದರೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ತುಲಾ ರಾಶಿಯವ್ರಿಗಂತೂ ಯೋಚನೆ ಅಂತೂ ತುಂಬ ಇವತ್ತು ತಲೆಯಲ್ಲಿ ಓಡ್ಬಿಡಿರುತ್ತೆ. ಏನೇನು ಯೋಚನೆ ಓಡ್ತದೆ ಅಂತಂದರೆ ಹಂಗಂಗೆಲ್ಲ ಓಡ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಕಂಟ್ರೋಲಿಗೆ ತಗೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಏಕಾಗ್ರತೆ ಇರಬೇಕು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಕೋಪಕ್ಕೆ, ಉದ್ರೇಕಕ್ಕೆ ಮನಸ್ಸು ಕೊಡಬೇಡಿ. ಸ್ವಲ್ಪ ನೋಡ್ಕೊಳ್ಳಿ ಆರೋಗ್ಯದ ಕಡೆ. ಇನ್ನು ಧನುಷು ರಾಶಿಯವ್ರಿಗಂತೂ ಈ ದಿನ ಬೇರೆಯವ್ರಿಗೆ ಒಲವು ತೋರಿಸ್ತೀರಿ, ಬೇರೆಯವರಿಂದ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಬೇರೆಯವ್ರಿಗೆ ಇಷ್ಟಪಡ್ತೀರಿ. ತುಂಬ ಅವರಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ಪ್ರಯತ್ನ ಪಡಿ, ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ ನಿಮಗೆ. ಮಕರ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ. ಸಪ್ತಮದಲ್ಲಿ ಶನಿ ಇದ್ದರೂ ಕೂಡ ಬಿಡುಗಡೆ ಆಗಿದ್ದಾನೆ. ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿಮಗೆ ಬರ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವ್ರಿಗಂತೂ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿರ್ತದೆ ಬಂಧುಗಳೇ. ಸ್ವಲ್ಪ ಏನಾದರೂ ಒಂದು ಅನುಕೂಲಕರವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಈ ದಿನ ತುಂಬ ಚೆನ್ನಾಗಿದೆ. ಮೀನರಾಶಿಯವ್ರಿಗಂತೂ ಈ ದಿನ ಜಯ ಕಟ್ಟಿಟ್ಟ ಬುತ್ತಿ. ಸ್ವಲ್ಪ ಯಾವುದೇ ಜಮೀನು ವಿಚಾರ ಆಗಿರಲಿ, ಯಾವುದೇ ಕೋರ್ಟ್ ವಿಚಾರ ಆಗಿರಲಿ, ಯಾವುದೇ ಒಂದು ಬಂಧು ಬಾಂಧವರಲ್ಲಿ, ಅಣ್ಣ ತಮ್ಮದಿರಲ್ಲಿ ಇವತ್ತು ನಿಮ್ಮ ಸ್ವಲ್ಪ ಮಟ್ಟಿಗೆ ನಿಮಗೆ ಜಯ ತರ್ತಕ್ಕಂಥ ದಿನ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲಮ್ಮ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಬಂಧುಗಳೇ, ಈ ದಿನ ನನ್ನ ತಾಯಿ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಶುಕ್ರವಾರ, ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತು. ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಆ ತಾಯಿ ಜಗನ್ಮಾತೆಯ ಒಂದು ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಈ ದಿನ ಎಲ್ಲಾದರೂ ಲಕ್ಕಿ ಪತ್ರೆ ತೊಗೊಂಬಂದರೆ, ಲಕ್ಕಿ ಪತ್ರೆ ಅಂತ ಕೇಳಿರ್ತೀರಿ ಎಲ್ಲಾದ್ರೂ. ಆ ಲಕ್ಕಿ ಪತ್ರೆಯನ್ನು ತೊಗೊಂಬಂದು ಆ ಎಲೆಯಲ್ಲಿ 3 ಎಲೆ ಇರುತ್ತೆ. ತ್ರಿದಳ ಅಂತ ಅಂದರೆ ಒಂದು ಕಾಂಡ ಇರತಕ್ಕಂಥದ್ದು, ಅದರಲ್ಲಿ 3 ಎಲೆ ಇರ್ತಕ್ಕಂಥದ್ದು. ಆ 3 ಎಲೆಯಲ್ಲಿ ಮೊದಲನೆಯದಕ್ಕೆ ಓಂಕಾರವನ್ನು ಬರಿಬೇಕು ಗಂಧದಲ್ಲಿ ಲಕ್ಕಿ ಪತ್ರೆಗೆ. ಅದನ್ನು ಶಿವಲಿಂಗಕ್ಕೆ, ಇಲ್ಲಾಂದರೆ ದೇವಸ್ಥಾನಕ್ಕೆ, ಇಲ್ಲ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ವಿಗ್ರಹದ ಮೇಲೆ ನೀವು ಓಂಕಾರವನ್ನು ಬರೆದು ಗಂಧದಲ್ಲಿ ಇಟ್ಟಾಗ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತದೆ. ಲಕ್ಕಿ ಪತ್ರೆ ಅಂತ ಕೇಳಿ. ಮುಂದಿನ ದಿನಗಳಲ್ಲಿ ಯಾವ ಗಿಡಗಳಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಇವಾಗ ಲಕ್ಕಿ ಪತ್ರೆ ಅಂತ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗೂ ಅದು ಬಿಲ್ವ ಪತ್ರೆ ಥರನೇ ಇರುತ್ತೆ. 3 ಎಲೆ ಇರುತ್ತೆ. ಆ 3 ಎಲೆಯಲ್ಲಿ ಮಧ್ಯದಲ್ಲಿ ಮಾತ್ರ ವಿಷ್ಣು ಸ್ಥಿತಿ ಕಾಯ್ತಕ್ಕಂಥದ್ದಕ್ಕೆ ಇವತ್ತು ಮಹಾಲಕ್ಷ್ಮಿಗೆ ವಾರ ಆಗಿರೋದ್ರಿಂದ ಮಧ್ಯದಲ್ಲಿ ಇರ್ತಕ್ಕಂಥ ದಳಕ್ಕೆ ಓಂಕಾರವನ್ನು ಬರೀಬೇಕು. ಅಲ್ಲಿ ದೇವರ ಹತ್ರ ಇಡಬೇಕು. ಇಟ್ಟು ನೋಡಿ, ನಿಮಗೆ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಒಳ್ಳೆಯದಾಗಲಿ.
ಇಡೀ ಲೋಕನೇ ಶುಭವಾಗಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ.